ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲಾಗಿ ನಾನು ಉಬ್ಬುವಂಥ ಅಕ್ಕಿ ರೊಟ್ಟಿನ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ವಿಡಿಯೋದಲ್ಲಿ ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿನ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ನನಗೆ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗಿ ನೀವು ಯಾವ ಪಲ್ಯದಿಂದ ತಿಂದ್ರೂ ಸೂಪರಾಗಿ ಇರುತ್ತೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ 3 ಕಪ್ಪಿನಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 3 ಕಪ್ಪಿನಷ್ಟು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರು ಹಾಕ್ಕೊಂಡಿದ ಮೇಲೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಉಪ್ಪನ್ನು ಹಾಕ್ತಾರೆ, ಕೆಲವೊಬ್ಬರು ಹಾಕೋದಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕಿಬಿಟ್ಟು ಈ ಥರ ಒಂದು ಕುದಿ ಬಂದರೆ ಸಾಕು, ಅದಕ್ಕಿಂತ ಜಾಸ್ತಿ ಇನ್ನೂ ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಂತರ ಯಾವ ಕಪ್ಪಿನಲ್ಲಿ ನಾವು ನೀರನ್ನು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ನಾನು ಹೊರಗಡೆ ಸಿಗುವಂಥ ಕಿರಾಣಿ ಶಾಪಲ್ಲಿ ತೊಗೊಂಡಿರುವಂಥ ಅಕ್ಕಿ ಹಿಟ್ಟು. ಕೆಲವೊಬ್ಬರು ಮಿಲ್ಲಲ್ಲಿ ಕೂಡ ಹಾಕಿಸಿ ಇಟ್ಕೊತಾರೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕಿರಾಣಿಯಲ್ಲಿ ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಹಿಟ್ಟು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಂಡು ನಂತರ ಇದನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಹಾಕಿಬಿಟ್ಟು ನಂತರ ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಕೈಗೆ ತಾಕುವಷ್ಟು ತಣ್ಣಗಾದರೆ ಸಾಕು, ಅದಕ್ಕಿಂತ ಜಾಸ್ತಿ ಏನೂ ಬೇಡ. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಉಬ್ಬಿ ಬರ್ತವೆ. ನೆಕ್ಸ್ಟ್ ಇನ್ನು ನಾನು ಕೌಂಟರ್ ಟಾಪ್ ಮೇಲೆ ಹಾಕ್ತಾಯಿದ್ದೀನಿ ಹಿಟ್ಟನ್ನು ಎಲ್ಲವನ್ನು ಹಾಕ್ಕೊಂಡು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರ್ತವೆ. ನೀವು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂತಂದರೆ ಅಲ್ಲಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಏನಾಗುತ್ತೆ, ವೈಟ್ ಥರ ಆಗುತ್ತೆ. ಅಂಗೈನ ಈ ರೀತಿ ನೀರಲ್ಲಿ ಅದ್ಬಿಟ್ಟು ಇವಾಗ ನಾದ್ಕೊತೀನಿ. ಇವಾಗ ಸ್ಪೂನಲ್ಲಿರೋದನ್ನೆಲ್ಲ ತೆಗೆದ್ಬಿಟ್ಟು ನಂತರ ಕೈಗೆ ಇನ್ನೊಂದ್ಸರಿ ಇಲ್ಲ ನೀಟಾಗಿ ಹಚ್ಕೊಂಡು ಆವಾಗ ನಾದ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕೈಗೆ ಜಾಸ್ತಿ ಅಂಟೋದಿಲ್ಲ, ಅದಕ್ಕೋಸ್ಕರ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ಕೆಲವೊಬ್ಬರು ಎಣ್ಣೆನ ಕೂಡ ಹಚ್ಕೊತಾರೆ, ಎಣ್ಣೆ ಬದಲಾಗಿ ನೀರೇ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಹೇಳ್ತಿದ್ದೀನಿ, ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಮಧ್ಯೆ ಎಲ್ಲ ನಾದ್ಕೊಂಡಿದ್ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೂಡ ನಾದ್ಕೊಂಡ್ರೆ ಕೈಗೆ ಅಂಟೋದಿಲ್ಲ. ಒಂದು 5ರಿಂದ 10 ನಿಮಿಷ ನಾದ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಟೈಮ್ ಟೇಕನ್ನು ತೊಗೊಂಡು ನೀಟಾಗಿ ನಾದ್ಕೊಂಡು ರೌಂಡ್ ಶೇಪಾಗಿ ನಾನು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಪರಾತದಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡೋಣ. ನೆಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಸ್ಟೆಪ್ನ ಫಾಲೋ ಮಾಡಿ. ನಾನು ಯಾವುದಾದ್ರೂ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ನೆಂದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ನೆಂದ ಮೇಲೆ ಸ್ವಲ್ಪನೇ ತೊಗೊಂಡು ಉಂಡೆ ಥರ ಮಾಡ್ಕೊತಾ ಹೋಗ್ತೀನಿ. ಒಂದು ವೇಳೆ ನಿಮಗೆ ಕೈಗೆ ಅಂಟುತ್ತೆ ಅಂತಂದರೆ ಸ್ವಲ್ಪ ನೀರು ಅದ್ಕೊಂಡು ಕೈನಲ್ಲಿ ಈ ರೀತಿ ಉಂಡೆ ಥರ ಮಾಡ್ಕೊತಾ ಹೋಗಿ. ನೋಡಿದ್ರೆ ರೆಡಿಯಾಗಿದೆ. ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊತಾ ಹೋಗಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಅಕ್ಕಿ ಹಿಟ್ಟನ್ನು ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ 2 ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೊತಾ ಹೋಗ್ತೀನಿ. ಸ್ವಲ್ಪ ಜಾಸ್ತಿ ಫೋರ್ಸಿಂದ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ಮೂತಾಗಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಫೋರ್ಸ್ ಕಡಿಮೆ ಮಾಡಿ ಲಟ್ಟಿಸ್ಕೊತಾ ಈ ರೀತಿ ಮೇಲೆ ಕೆಳಗಡೆ ಮಾಡ್ಕೊಳ್ಳಿ. ನೀವು ಅಕ್ಕಿ ರೊಟ್ಟಿ ನಮಗೆ ಶೇಪಾಗಿ ಬರಬೇಕು, ಪ್ರತಿಯೊಂದು ಒಳ್ಳೆ ಶೇಪಲ್ಲಿ ಇರಬೇಕು ಅಂತಂದರೆ ನಾನಿಲ್ಲಿ ಈ ಥರ ಒಂದು ಪ್ಲೇಟ್ ತೊಗೊಂಡು ಇವಾಗ ಇದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ಕಟ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಪರ್ಫೆಕ್ಟ್ ಶೇಪ್ ಬರುತ್ತೆ. ನಿಮ್ಮ ಹತ್ರ ಯಾವುದು ಪ್ಲೇಟು ಯಾವ ಸೈಜ್ ಬೇಕೋ ನೋಡಿಕೊಂಡು ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಿದ್ದೀನಿ, ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಿದ್ದೀನಿ. ಕೈಯಿಂದ ತೆಗೆದ್ರೆ ಹಾಗೆ ಬಂದುಬಿಡುತ್ತೆ ನೋಡಿ, ಇಷ್ಟಾದರೆ ಸಾಕು. ಇದಕ್ಕಿಂತ ಜಾಸ್ತಿ ದಪ್ಪ ಬೇಡ, ತೆಳು ಬೇಡ. ಅಂಚು ಚೆನ್ನಾಗಿ ಕಾದಿರಬೇಕು. ರೊಟ್ಟಿ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ನೀವು ಬೇಯಿಸ್ಕೊಂಡಂಗೆಲ್ಲ ಏನಾಗುತ್ತೆ, ಈ ರೀತಿ ಉಬ್ಬಿ ಬರುತ್ತೆ. ಈ ರೀತಿ ಉಬ್ಬಿ ಬಂದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಲವೊಬ್ಬರು ಕಾಯಿ ಚಟ್ನಿ ಮಾಡ್ತಾರೆ, ಕೆಲವೊಬ್ರು ಪಲ್ಯ ಮಾಡ್ತಾರೆ, ಮತ್ತು ಕೆಲವೊಬ್ಬರು ಪುಡಿ ಮತ್ತು ಮೊಸರಿಂದ ಕೂಡ ಮಾಡ್ಕೊತಾರೆ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಆಗಿರುತ್ತೆ ಅದರಿಂದ ಸರ್ವ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿನೇ ಆಗೋಗುತ್ತೆ. ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ, ತುಂಬ ಸಾಫ್ಟಾಗಿರುತ್ತೆ. ಒಂದು ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ಖಂಡಿತ ನೀವೇ ಹೇಳ್ತೀರಾ ಅಕ್ಕಿ ರೊಟ್ಟಿ ಮಾಡೋದು ಇಷ್ಟು ಸುಲಭನಾ ಅಂತ. ಒಂದು ಮಾಡ್ಕೊಂಡ್ಮೇಲೆ ಎಲ್ಲವೂ ಈ ಥರ ರೌಂಡಾಗಿ ಮಾಡಿಕೊಂಡು
ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಬೇಗ ಬೇಗ ರೊಟ್ಟಿ ಮಾಡ್ಕೊತ ಹೋಗ್ಬೋದು ಅಲ್ವಾ. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ. ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಖಂಡಿತ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.